ಆನೇಕಲ್ ಪಟ್ಟಣದಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪಶುಪಾಲನಾ ಇಲಾಖೆ ಸಹಯೋಗದಲ್ಲಿ ಹಳ್ಳಿಕಾರ್ ಹೋರಿಗಳ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಸಿಂಗಾರಗೊಂಡ ಹಳ್ಳಿಕಾರ್ ಹೋರಿಗಳ ಮೆರವಣಿಗೆಯು ಎಎಸ್ಪಿ ಶಾಲಾ ಆಟದ ಮೈದಾನ ಪ್ರಾರಂಭಗೊಂಡ ನಂತರ ತಿಲಕ್ ಸರ್ಕಲ್ ಮೂಲಕ ನಂತರ ಎಎಸ್ಪಿ ಆಟದ ಮೈದಾನಕ್ಕೆ ಮೆರವಣಿಗೆ ತಲುಪಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ರೈತರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘದ ನಾಗನಾಯಕನಹಳ್ಳಿ ಪಾರ್ಥ ಸಾರಥಿ, ಒಣಕನಹಳ್ಳಿ ಮುನಿ ವೆಂಕಟಪ್ಪ, ಕಾವಲಹೊಸಹಳ್ಳಿ ಎಂ ರಮೇಶ್ ರೆಡ್ಡಿ, ಎಗ್ಗಲೂರು ಚಂದ್ರರೆಡ್ಡಿ, ಬೆಸ್ತಮಾನಹಳ್ಳಿ ಎಸ್ ಮುನಿರಾಜು, ಮೇಡಹಳ್ಳಿ ಮುರುಗೇಶ್, ಕಾವಲಹೊಸಹಳ್ಳಿ ಶ್ರೀನಿವಾಸ್ ರೆಡ್ಡಿ, ಬೆಸ್ತಮಾನಹಳ್ಳಿ ವೆಂಕಟೇಶ್, ದಿನ್ನೂರು ಮುನಿರಾಜು, ಹೊನ್ನಕಳಸಾಪುರ ವಸಂತರಾಜ್, ಭಕ್ತಿಪುರ ನಾರಾಯಣಪ್ಪ, ಚಿಕ್ಕಹಾಗಡೆ ಚಿಕ್ಕಣ್ಣ, ಶೆಟ್ಟಹಳ್ಳಿ ಉದಯಚಂದ್ರ, ಅತಿಥಿಗಳಾಗಿ ಕೃಷ್ಣಪ್ಪ ಮೇಸ್ಟ್ರು, ವೆಂಕಟಸ್ವಾಮಿರೆಡ್ಡಿ, ಆನಂದ್ ರೆಡ್ಡಿ, ಡಾಕ್ಟರ್ ಮಲ್ಲೇಶಪ್ಪ, ಡಾಕ್ಟರ್ ಪ್ರಕಾಶ್ ಮತ್ತು ಗಣ್ಯರು ಹಾಗೂ ಅತಿಥಿಗಳು ಭಾಗಿಯಾಗಿದ್ದರು. ಪ್ರಕಾಶಿನಿ ಪ್ರಜ್ವಲನಯನೆ ಹರಳೆ ತೋರಿಸು ಚಾಮುಂಡೇಶ್ವರಿ ಪಾಹಿ ಚಾಮುಂಡೇಶ್ವರಿ ಪಾಹಿ ತ್ರಿಪುರ ಸುಂದರಿ அந்த மேல் வந்து இந்த மேல் வந்து
ಆನೇಕಲ್ ತಾಲೂಕಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘ ಅಂತ ಒಂದಿದೆ ರಾಜ್ಯ ಮಟ್ಟದಲ್ಲಿ. ಅದನ್ನು ತಾಲೂಕು ಮಟ್ಟದಲ್ಲಿ ಹಳ್ಳಿಕಾರ ಮೆರವಣಿಗೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಈಗ ಮಾಡಿ ತೋರಿಸಿದ್ದೀರಿ. ಸೇರಿರುವಂಥ ಎಲ್ಲ ನಮ್ಮ ರೈತರು ಬಾಂಧವರಿಗೆ, ಎಲ್ಲ ರೈತರಿಗೂ, ಯಾಕಂದರೆ 10 ಜೊತೆ ಮಾಡೋಣ ಅಂತ ಸ್ಟಾರ್ಟ್ ಆಗಿದ್ದು, ಈಗ 42 ಜೋಡಿ ಬಂದಿದೆ. ಮುಂದಿನ ಸಲ ಇಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ರಿಗೂ 40 ಜೋಡಿ ಇರೋದು 100 ಜೋಡಿ ಆಗಬೇಕು. 100 ಜೋಡಿ ಮಾಡ್ತೀರಿ ಅಂತ ಮಾತು ಕೊಡ್ತಾ ಇದ್ದೀನಿ. ನನ್ನ ಹೆಸರು ರಾಜಣ್ಣ ಅಂತ. ಹಳ್ಳಿಕಾರ ತಳಿ ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು ಕಷ್ಟಪಟ್ಟು ದನ ಮೇಯಿಸ್ತಾ ಇದ್ದೀರಿ. ಮೆರವಣಿಗೆ ವರ್ಷ ಇದೇ ಥರ ಅಣ್ಣವ್ರು ಮಾಡಿಸ್ತಾವ್ರೆ, ಮಾಡಬೇಕು. ಹಂಗಾಗಿ ಎಲ್ಲ ಸೇರಿ ಮಾಡೋಣ ಅಂತ ಒಂದು ಒಕ್ಕೂಟವಾಗಿ, ಯಾವ ದ್ವೇಷ ಭಾವನೆ ಅಸೂಯೆ ಹೊಟ್ಟೆ ಕಿಚ್ಚು ಅವೇನು ಇಲ್ದಿರ ದನ ಕಾಯಬೇಕು, ದನ ಮೇಯಿಸ್ಬೇಕು, ಹಳ್ಳಿಕಾರ ಬೆಳೆಸ್ಬೇಕು, ಹಿಂದಿನ ಸಂಪ್ರದಾಯ ಉಳಿಸ್ಬೇಕು ಅಂತ. ಹಳ್ಳಿಕಾರ ಬಗ್ಗೆ ಹೇಳೋದಾದರೆ ಹಳ್ಳಿಕಾರ ಉಳಿಸ್ಲೇಬೇಕು ಅನ್ನೋದು ನಮ್ಮ ಹಠ ಒಂದೈತೆ. ನಾವು ಇರೋ ತನಕ ಉಳಿಸ್ಲೇಬೇಕು, ನಮ್ಮ ಪೀಳಿಗೆನೂ ಹಂಗೆ ಮುಂದಕ್ಕೆ ಬರಬೇಕು ಅಂತ ಮಾತು ಮೇಲೆ ಕರ್ನಾಟಕ ರೈತರ ಗೋಪಾಲಕರ ಸಂಘದ ವತಿಯಿಂದ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹಳ್ಳಿಕಾರ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಹಳ್ಳಿಕಾರ ಮೆರವಣಿಗೆ ಇಟ್ಕೊಂಡಿದ್ರಿ. ಇದುವರೆಗೂ ಯಾರು ಮಾಡಿರಲಿಲ್ಲ. ಇನ್ನು ಮುಂದಕ್ಕೆ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಅಧ್ಯಕ್ಷರು, ನಾವು ನಮ್ಮ ಸಂಘದವರು ಎಲ್ಲ ಪದಾಧಿಕಾರಿಗಳು ಸೇರಿ ಮಾತಾಡಿ ನಾವು ಇವತ್ತು ಒಂದು ಶಾಂಪುಲ್ ಥರ ಇದನ್ನು ಮಾಡಿದ್ದೀರಿ. ಇನ್ನು ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಬೆಳೆಸ್ತೀರಿ. ಇದು ಮಾಡೋಕ್ಕೆ ಕಾರಣ ಏನಂದರೆ, ಈಗ ಮಳೆ ಬೆಳೆ ಎಲ್ಲ ಹೋಯ್ತು, ಮತ್ತು ಜಮೀನುಗಳು ಅಕ್ವೈರಿ ಮಾಡ್ತಾ ಇದ್ದಾರೆ. ನಾವು ರೈತರು ಇನ್ನೂ ಬದುಕಿದ್ದೀರಿ ಅಂತ ಜನಗಳಿಗೆ ತೋರಿಸ್ಬೇಕಂತೇಳಿ ಇಷ್ಟು ದನಗಳಿಗೆ ಮೇವು ಹಸುಗಳಿಗೆ ಇರ್ಬೋದು, ಜನಕ್ಕೆ ಊಟ ಕೊಡೋದಕ್ಕೆ ಇರ್ಬೋದು, ರೈತರಿದ್ದಾನೆ ಎಲ್ಲರನ್ನು. ಅದಕ್ಕಾಗಿ ಇಷ್ಟು ಹಸುಗಳನ್ನ ಕಟ್ಟಿ ನಾವು ಮೆರವಣಿಗೆ ಮಾಡಿ ಇದನ್ನು ತೋರಿಸೋಣ ಅಂತೇಳಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ನಳ್ಳಿ ಗೌರವಾಧ್ಯಕ್ಷರು, ರೈತರ ಸಂಘದ ಗೌರವಾಧ್ಯಕ್ಷರು. ನಾನೇನು ಹೇಳ್ತಿದ್ದಂತೆ, ನಮ್ಮ ಯುವಕರಿಗೆ, ನಮ್ಮ ಹುಡುಗರಿಗೆಲ್ಲ ಏನು ಹೇಳ್ತಾರೆ, ಮುಂದಕ್ಕೆ ಇನ್ನೂ ಪ್ರೋತ್ಸಾಹವಾಗಿ ಈ ಮೆರವಣಿಗೆ ಮಾಡಿ, ನಾವು ರೈತರಿದ್ದೀವಿ, ನಮ್ಮ ಜಮೀನುಗಳೆಲ್ಲ ಈಗ ಎಲ್ಲ ಇದಕ್ಕೆ ಫ್ಯಾಕ್ಟ್ರಿಗಳು ಕೊಟ್ಕೊಂಡು ಸಾಯ್ತಾವ್ರೆ. ನಮ್ಗೆ ಕಟ್ಕೊಳ್ಳೋಕೆ ದನ ಇಲ್ಲ, ದನ ಕಟ್ಕೊಳ್ಳೋಕೆ ಜಾಗ ಇಲ್ಲ, ಮುಂದೆ ತೊಂದರೆಗಳು ಕೊಡ್ತಾವ್ರೆ ಸರ್ಕಾರ ನಮ್ಗೆ. ಅದರಿಂದ ಅದು ಬೇಡ ಅಂತ ಕೈ ಮುಗಿತೀವಿ. ನಮ್ಮ ರೈತರ ಮಕ್ಕಳು ಬೆಳೀಲಿ. ನಮ್ಮ ರೈತರು ಬೆಳೆದ್ರೆ ನಮ್ಮ ಹಿಂದಕ್ಕೆ ಈ ವರ್ಷ ಇಷ್ಟ ಆಯಿತು, ಮುಂದೆ ಮೇಲೆ ಇನ್ನೂ ನಾವು 150 ಜೋಡಿ ಸೇರಿಸಿ ಮೆರವಣಿಗೆ ಮಾಡಬೇಕು ಅಂತ ನಮ್ಮ ಮನವಿ ಇದೆ. ಅವು ಇವತ್ತು ಜಮೀನೆಲ್ಲ ಹೋಗ್ಬಿಟ್ಟವೆ, ಯಾರು ಕಟ್ಟೋರಿಲ್ಲ, ದನ ಹುಲ್ಲಾಕೋದಿಲ್ಲ. ಒಂದು ಅರ್ಧ ಅವ್ರು ತತ್ತಾರೆ, ಶೋಕಿ ಮಾಡ್ತಾಯಿರ್ತೀರಿ, ಮಾರಿಬಿಡ್ತಾರೆ. ಶೋಕಿ ಹುಲ್ಲಾಕೋದು ವರ್ಷ ಎಲ್ಲ ಹುಲ್ಲಾಕೋರು ಬೇಕು. ಹಾಕಿ ದನ ಮೇಯಿಸ್ರೆ ಅವಾಗ ನಮ್ಗೆ ಇದ್ರಕ್ಕೆ ಹಳ್ಳಿಕಾರ ಬೆಳೆಸಂಗೆ ಆಗ್ತೈತೆ. ಈ ರೇಟ್ಗಳು ನೋಡಿದ್ರೆ 8 ಲಕ್ಷ 9 ಲಕ್ಷ 12 ಲಕ್ಷ 13 ಲಕ್ಷ ಹೇಳ್ತಾರಲ್ಲ, ಸುಳ್ಳು. 3 ಲಕ್ಷ 4 ಲಕ್ಷ ಹೇಳಬೇಕು ಕರೆಕ್ಟ್ಗೆ ಎತ್ಕ. ಸುಮ್ಮನೆ ಸುಳ್ಳುಗಳು ಹೇಳ್ಬಿಟ್ಟು ರೈತನ ಕಟ್ಟೋಕ್ಕಾಗ್ತೈತಾ? ಅದನ್ನು ಕರೆಕ್ಟಾಗಿ ಏನೈತೋ ಅದು ಹೇಳಬೇಕು. ಸುಮ್ಮನೆ ವಿಡಿಯೋಗಳು ತೋರಿಸ್ಬಿಡ್ತಾರೆ, ನಾನು ಅಷ್ಟು ಕಟ್ಟದೆ ಇತ್ತು, ನಾನು ಇಷ್ಟು ಲಕ್ಷ ರೂಪಾಯಿಗೆ ಅಲ್ಲ ಬೂಟ್ ಅಟ್ಕ್ಯಾವು. 3 ಲಕ್ಷ 4 ಲಕ್ಷ ಹೇಳಬೇಕು. ರೈತನ ಕಟ್ಟೋಕ್ಕಾಗ್ತೈತಾ? 12 ಲಕ್ಷ 13 ಲಕ್ಷ ಹೇಳ್ಬಿಟ್ರೆ ಅದನ್ನು ನಮ್ಮ ರೈತರು ಉಳಿಸ್ಬೇಕು, ಬೆಳೆಸ್ಬೇಕಂದ್ರೆ ಹಳ್ಳಿಕಾರನ ಅಷ್ಟು ಕಮ್ಮಿಯಾಗಿ ಬಿಟ್ಟು ನಮ್ಮ ರೈತರು ಕಟ್ಟಂಗೆ ಮಾಡಬೇಕು. ಸುಮ್ಮನೆ ಇವರವರು ಪೋಸ್ಟ್ ಆ್ಯಕ್ಷನ್ ತೋರಿಸ್ಕೊಂಬಾರ್ದು. ಅದನ್ನು ರೈತರು ಬೆಳಿಬೇಕಂದ್ರೆ ನೀವೆಲ್ಲ ಮಟ್ಟ ಮಾಡಿ ಹಳ್ಳಿಕಾರ ಎತ್ತನ ದುಡಿಯೋರ್ಕ ಕಟ್ಕೊಡ್ಬೇಕು. ಅದು ಏನೈತೋ ಎತ್ತಕ್ಕೆ ಆ ಬೆಲೆ ಹೇಳಬೇಕು. ಸುಮ್ಮನೆ ಬೆಲೆಗಳು ಹೇಳ್ಬಾರ್ದು. ಗಡಿನಾಡು ಗುಂಬ್ಳಾಪುರದಿಂದ ಬಂದಿದ್ದೀನಿ. ಇವತ್ತು ಇಲ್ಲಿ ನಡೀತಕ್ಕಂಥ ಗೋಪಾಲಕರ ಸಂಘದ ರೈತರೆಲ್ಲ ಸೇರಿ ಇವತ್ತು ಹಳ್ಳಿಕಾರ ಹೋರಿಗಳ ಮೆರವಣಿಗೆ ಮಾಡಿದ್ದಾರೆ. ತುಂಬ ಸಂತೋಷ. ಆಮೇಲೆ ಇವ್ರ ಹತ್ರ ದೊಡ್ಡ ಗುಣ ಏನಂತಂದರೆ, ನಮ್ಮವರೇ ಬರಬೇಕು, ನಮ್ಮ ತಾಲೂಕವರೇ ಬರಬೇಕು ಅಂತ ಏನಿಲ್ದಿರ ಬೇರೆ ಕಡೆ ಇರೋಂಥ ರೈತರನ್ನೆಲ್ಲ ಗುರುತಿಸಿ ಇವತ್ತು ಇಲ್ಲಿ ಬಂದಿರೋರು ಹೇಳ್ಬೇಕಂತಂದರೆ, ರೈತರು ಇಲ್ಲಿ ಬಂದಿರೋಂಥ ಜನ ಪಾಪ ಇದೆಲ್ಲ ಹಿಂಗೆ ಮೆರವಣಿಗೆ ಮಾಡ್ಬೋದು, ನಮ್ಮ ಎತ್ತು ಇಲ್ಲಿಗೆಲ್ಲ ಬರ್ತವೆ ಅಂತ ಅವ್ರಿಗೆಲ್ಲ ಅನಿಸೇ ಇರಲಿಲ್ಲ. ಬಟ್ ಮೂಲೆ ಗುಂಪಾಗಿ ಎಲ್ಲೋ ಒಂದು ತಾವು ಅಣಗಿರೋಂಥ ರೈತರನ್ನ ಕರ್ಕೊಂಬಂದು ಇವತ್ತು ನಮ್ಮ ಮುನ್ರಾಜಣ್ಣವರು ಇಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಅದೊಂದು ತುಂಬ ಸಂತೋಷ. ಆಮೇಲೆ ಇವಾಗ ಎಣ್ಣೆ ಹೇಳ್ತಾಯಿದ್ರು ಲಕ್ಷಗಳು ಅಂತ. ಅವ್ರ ಹತ್ರ ದುಡ್ಡದೇ ಅವ್ರು ಕೊಟ್ಟು ತಗೊತಾರೆ, ನಾವು ಅದನ್ನ ಹೇಳೋಕ್ಕಾಗಲ್ಲ. ಬಟ್ ಇವಾಗ ಭಾಳ 1 ಲಕ್ಷಕ್ಕೆ ಬರ್ತದೆ, ನಾನು 2 ಲಕ್ಷ ಕೊಡ್ತೀನಿ ಅಂದ್ರೆ ಅವ್ನು ಇಸ್ಕೊಂಡು ಕೊಡ್ತಾನೆ. ಇವಾಗ ಪ್ರಸ್ತುತಿ ಇರೋದು ಹಂಗೆ. ಯಾಕಂದರೆ ಅದೇ ಯಾವುದೋ ಫಿಲಮಾಗಿ ಹೇಳ್ತಾರೆ ನೋಡಿ, 1 ಲಕ್ಷ ರೂಪಾಯಿ ಸೀರೆ 2 ಲಕ್ಷ ರೂಪಾಯಿ ತಗೊಂಡ್ರು ಆ ಸೀರೆನೇ. ಇವಾಗ ಏನೂ ಮಾಡೋಕ್ಕಾಗಲ್ಲ. ಜಂಬಾಗು ಅವ್ರ ಲೆವೆಲ್ ಕೊದ್ದು ಅವ್ರು ಎತ್ತಾಕೊಂತಾರೆ, ಅದು ಹೋಯ್ತು. ಆಮೇಲೆ ಇಲ್ಲಿ ಕರೆಸಿ ಇವರೆಲ್ಲ ಮಾಡಿರೋದು ತುಂಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದೇ ಥರ ವರ್ಷ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಆ ಗೋಪಾಲಿಕರ ಸಂಘ ಇನ್ನೂ ಮುಂದಕ್ಕೆ ಒಳ್ಳೆ ಮಟ್ಟಕ್ಕೆ ಬೆಳೀಲಿ. ಅವ್ರಿಗೆ ಯಾವ ಕಷ್ಟ ಸುಖ ಏನೂ ಆಗದೆ ಹಂಗೆ ಸಂತೋಷವಾಗಿ ಬದುಕಲಿ ಅಂತೇಳಿ ನಾವು ಆಚರಿಸ್ತೀವಿ. ಹಂಗೆ ಆದಮೇಲೆ ಇಲ್ಲಿ ಬಂದಿರೋಂಥ ರೈತರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಅದೇ ನಮ್ಮನ್ನು ಒಂದು ಗಡಿನಾಡಿನಿಂದ ಇರ್ನವ್ರನ್ನೂ ಇಂಥ ಕರ್ಕೊಂಬಂದು ಮೆರೆಸೋರೆ ಅಂದರೆ ಅದಕ್ಕಿಂತ ಸಂತೋಷ ಏನೂ ಇಲ್ಲ. ಜೈ ಹಳ್ಳಿಕಾರ. ಕರುನಾಡ ರೈತ ಗೋಪಾಲಕರ ಸಂಘದಿಂದ ಈ ಹಳ್ಳಿಕಾರ ಹೋರಿ ಮೆರವಣಿಗೆ ಹಮ್ಮಿಕೊಂಡಿದ್ದಕ್ಕೆ ಇದಕ್ಕೆ ಮೂಲ ಉದ್ದೇಶ ನಮ್ಮ ಅಧ್ಯಕ್ಷರಾದಂಥ ಮುನ್ರಾಜು ಅವರಿಂದ.
ಅವರು ಭಾಳ ದಿನದಿಂದ ಹೇಳ್ತಾ ಇದ್ರು ನಾನು ಮೆರವಣಿಗೆ ಮಾಡಬೇಕು ಅನ್ನೋದು ಅದು ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಿರಲಿಲ್ಲ. ಅದನ್ನ ಈ ದಿನ ನಮ್ಮ ಅಧ್ಯಕ್ಷರು ಮುನ್ರಾಜು ಅವರಿಂದನೇ ಈ ಕಾರ್ಯಕ್ರಮ ನಡೆದಿರೋದು. ಈ ಹಳ್ಳಿಕಾರ್ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ನಿಟ್ಟಿಂದ ನಮ್ಮ ಆನೇಕಲ್ ತಾಲೂಕಲ್ಲಿ ಇಷ್ಟು ಜೊತೆ ಎತ್ತುಗಳಿದ್ದಾವೆ ಅನ್ನೋದನ್ನ ನಮ್ಮ ರೈತರಿಗೆ ಸಂತೋಷ ಆಗಲಿ ಅಂದ್ಬಿಟ್ಟು ನಾವು ಮೆರವಣಿಗೆ ಮಾಡ್ತಾ ಇರೋದು. ಇದಕ್ಕೆ ಮೂಲ ಉದ್ದೇಶ ವರ್ತೂರು ಸಂತೋಷ್ ಅವರ ಪ್ರೇರಣೆಯಿಂದನೇ ಜಾಸ್ತಿ ಯುವಕರು ಹಳ್ಳಿಕಾರ್ ಕಟ್ಟಿರೋದು. ಇಲ್ಲ ಅಂದಿದ್ರೆ ಮೂಲೆ ಗುಂಪಾಗಿರೋದನ್ನ ವರ್ತೂರು ಸಂತೋಷ್ ಅವರಿಂದನೇ ಈ ಅಳಬರಿದ್ರು ಬೇಜಾನ್ ಜನ ಆ ಕಾಲ ನಮ್ಮ ತಾತನೂ ಕಟ್ತಾ ಇದ್ದ, ನಮ್ಮ ಮುತ್ತಾತನೂ ಕಟ್ತಾ ಇದ್ದ. ಆದರೆ ನಾವು ನಮ್ಮ ಪೀಳಿಗೆನಲ್ಲಿ ನಾನು ಬಿಟ್ಬಿಟ್ಟಿದ್ದೆ. ಆದರೆ ನನ್ನ ಮಗನಿಂದ ಹಳ್ಳಿಕಾರ್ ಕಟ್ಟಿದ್ದೀನಿ, ನಾನು 2 ಜೊತೆ ಓರಿ ಕಟ್ಟಿದ್ದೀರಿ. ಅದಕ್ಕೆ ಮೂಲ ಕಾರಣ ವರ್ತೂರು ಸಂತೋಷ್ ಅವರಿಲ್ಲ ಅಂದಿದ್ರೆ ಯುವ ಜನರು ಯಾರು ಇದಕ್ಕೆ ಹಳ್ಳಿಕಾರ್ಗೆ ಬರ್ತಾ ಇರಲಿಲ್ಲ. ಅದರಿಂದ ಎಲ್ಲರೂ ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಮತ್ತು ನಮ್ಮ ಅಧ್ಯಕ್ಷರಾದಂಥ ಮುನ್ರಾಜು ಅವ್ರಿಗೆ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ಹಳ್ಳಿಕಾರನ ಎತ್ತುಗಳು ಈಗ ಆಗಿತ್ತು, ಒಂದು ಆನೆಕಲ್ಲು ರಾಗಿಯ ಕಣಜ ಅನ್ನೋದು ಒಂದು ಹೆಸರುವಾಸಿಯಾಗಿತ್ತು. ಇವತ್ತು ಇದೆಲ್ಲ ಎತ್ತುಗಳೆಲ್ಲ ನೋಡಿಬಿಟ್ಟು ಇವತ್ತು ಹಳ್ಳಿಕಾರ್ ಏನು ಕಣಜ ಅಂತೇಳಿ ಏನು ಹೇಳ್ತೀವೋ ಆನೆಕಲ್ಲು ಕೂಡ ಸಹ ಇದೆ. ತುಂಬ ಸಂತೋಷ ಆಯಿತು. ಎಲ್ಲರೂ ಬಂದು ಸಹಕರಿಸಿ ಎಲ್ರಿಗೂ ಧನ್ಯವಾದ ಹೇಳ್ತೀವಿ. ಜೈ ಹಿಂದ್, ಜೈ ಹಳ್ಳಿಕಾರ್. ಸುಮಾರು ಒಂದು 40ರಿಂದ 42 ಜೊತೆ ಎತ್ತುಗಳು ಬಂದಿವೆ. ನಾವು ಇಷ್ಟು ಬರ್ತವೆ ಅಂತ ಕೂಡ ನಾವು ಕೂಡ ಸಹ ಮಾಡೋರು ಕೂಡ ನಮ್ಗೆ ಇಷ್ಟು ಇದಿರಲಿಲ್ಲ, ಇಷ್ಟು ಬರ್ತವೆ ಅಂಥೇಳಿ. 42 ಎತ್ತುಗಳಂದರೆ ಆನೆಕಲ್ಲಲ್ಲಿ ಇದೆ. ಪ್ರಥಮ ಬಾರಿಗೆ ಇಷ್ಟೊಂದು ಎತ್ತುಗಳು ಬಂದು 42 ಜೊತೆ ಆನೆಕಲ್ಲಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ನಡೆದಿರೋದು ಈ ವರ್ಷವೇ. ಈ ವರ್ಷ ನಡೆದಿರೋದು ಏನೈತೆ, ಮುಂದಿನ ವರ್ಷಗಳು ಏನೇ ಕಷ್ಟ ಆಗಲಿ, ಏನೇ ಇದಿರಲಿ, ನಮ್ಮ ಕಷ್ಟ ನಷ್ಟಗಳು ಏನೇ ಬರಲಿ, ವರ್ಷ ನಾವು ನಡೆಸ್ತೀವಿ ಅಂಥೇಳಿ ಎಲ್ಲರೂ ರೈತರು ಸಹಕಾರ ಮಾಡಬೇಕಂತೇಳಿ ಎಲ್ರಿಗೂ ವಂದನೆಗಳು.